ನಿಖಿಲ್ ಕುಮಾರಸ್ವಾಮಿ ಸಿಡಿ ವಿಚಾರಕ್ಕೆ ಮಂಡ್ಯದಲ್ಲಿ ಎಚ್ಡಿಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾವ ಸಿಡಿಯನ್ನಾದರೂ ಬಿಡುಗಡೆ ಮಾಡಲಿ ಅಂದಿದ್ದಾರೆ. ಅದರ ಬಗ್ಗೆ ಚರ್ಚೆಯ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ನಿಖಿಲ್ ಸಿಡಿ ಬಿಡುಗಡೆ ಮಾಡೋ ಬಗ್ಗೆ ಎಚ್ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ಹಾಗಾದ್ರೆ ಅವರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಕಾಂಗ್ರೆಸ್ನವರು ಒಂದು ಕಡೆ ಹೇಳ್ತಾರೆ ಬಿಜೆಪಿಯವರು ಲೂಟಿಕೋರರು ಅಂತಾರೆ, ಬಿಜೆಪಿಯವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಲೂಟಿಕೋರರು ಅಂತಾರೆ. ನನ್ನ ಅಭಿಪ್ರಾಯದಲ್ಲಿ ಇಬ್ಬರು ಲೂಟಿಕೋರ್ರೆ. ಇವರಿಬ್ಬರಿಗೆ ಲೂಟಿ ಮಾಡಿ ಹೈಕಮಾಂಡಿಗೆ ಕೊಡ್ತಕ್ಕಂಥ ಸಂಸ್ಕೃತಿ ಇಟ್ಕೊಂಡಿದ್ದಾರೆ. ಬಗ್ಗೆನೂ ಚರ್ಚೆ ಮಾಡಲ್ಲ. ಅದರ ಅವಶ್ಯ ಜನ ಉತ್ತರ ಕೊಡ್ತಾರೆ ಅವರಿಗೆಲ್ಲ. ನಿಖಿಲ್ ಕುಮಾರ್ ಅವ್ರ ಬಗ್ಗೆ ಏನಾದರೂ ಇದ್ದರೆ ದೊಡ್ಡ ಅವರ ಬಾಂಬು ಸಿಡಿಸ್ಬೋದು, ಏನು ತೊಂದರೆ ಇಲ್ಲ. ಕಾಂಗ್ರೆಸ್ನವರು ಒಂದು ಕಡೆ ಹೇಳ್ತಾರೆ ಬಿಜೆಪಿಯವರು ಲೂಟಿಕೋರರು ಅಂತಾರೆ, ಬಿಜೆಪಿಯವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಲೂಟಿಕೋರರು ಅಂತಾರೆ. ನನ್ನ ಅಭಿಪ್ರಾಯದಲ್ಲಿ ಇಬ್ಬರು ಲೂಟಿಕೋರ್ರೆ. ಇವರಿಬ್ಬರಿಗೆ ಲೂಟಿ ಮಾಡಿ ಹೈಕಮಾಂಡಿಗೆ ಕೊಡ್ತಕ್ಕಂಥ ಸಂಸ್ಕೃತಿ ಇಟ್ಕೊಂಡಿದ್ದಾರೆ. ಬಗ್ಗೆನೂ ಚರ್ಚೆ ಮಾಡಲ್ಲ. ಅದರ ಅವಶ್ಯ ಜನ ಉತ್ತರ ಕೊಡ್ತಾರೆ ಅವರಿಗೆಲ್ಲ. ನಿಖಿಲ್ ಕುಮಾರ್ ಅವ್ರ ಬಗ್ಗೆ ಏನಾದರೂ ಇದ್ದರೆ ದೊಡ್ಡ ಅವರ ಬಾಂಬು ಸಿಡಿಸ್ಬೋದು, ಏನು ತೊಂದರೆ ಇಲ್ಲ. ಕಾಂಗ್ರೆಸ್ನವರು ಒಂದು ಕಡೆ ಹೇಳ್ತಾರೆ ಬಿಜೆಪಿಯವರು ಲೂಟಿಕೋರರು ಅಂತಾರೆ, ಬಿಜೆಪಿಯವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಲೂಟಿಕೋರರು ಅಂತಾರೆ. ನನ್ನ ಅಭಿಪ್ರಾಯದಲ್ಲಿ ಇಬ್ಬರು ಲೂಟಿಕೋರ್ರೆ. ಇವರಿಬ್ಬರಿಗೆ ಲೂಟಿ ಮಾಡಿ ಹೈಕಮಾಂಡಿಗೆ ಕೊಡ್ತಕ್ಕಂಥ ಸಂಸ್ಕೃತಿ ಇಟ್ಕೊಂಡಿದ್ದಾರೆ. ಬಗ್ಗೆನೂ ಚರ್ಚೆ ಮಾಡಲ್ಲ. ಅದರ ಅವಶ್ಯ ಜನ ಉತ್ತರ ಕೊಡ್ತಾರೆ ಅವರಿಗೆಲ್ಲ. ನಿಖಿಲ್ ಕುಮಾರ್ ಅವ್ರ ಬಗ್ಗೆ ಏನಾದರೂ ಇದ್ದರೆ ದೊಡ್ಡ ಅವರ ಬಾಂಬು ಸಿಡಿಸ್ಬೋದು, ಏನು ತೊಂದರೆ ಇಲ್ಲ. ಕಾಂಗ್ರೆಸ್ನವರು ಒಂದು ಕಡೆ ಹೇಳ್ತಾರೆ ಬಿಜೆಪಿಯವರು ಲೂಟಿಕೋರರು ಅಂತಾರೆ, ಬಿಜೆಪಿಯವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಲೂಟಿಕೋರರು ಅಂತಾರೆ. ನನ್ನ ಅಭಿಪ್ರಾಯದಲ್ಲಿ ಮಾಗಡಿಯ ಜೆಡಿಎಸ್ ಅಭ್ಯರ್ಥಿ ಎ ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಅದಕ್ಕೆ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಿಖಿಲ್ ಕುಮಾರ್ ತಾಕತ್ತಿದ್ರೆ ಮಾಡ್ಕೊಳ್ಳಿ ಅಂದಿದ್ದಾರೆ. ಏನ್ ಹೇಳ್ತೀರಾ? ಹೌದು ಮೇಡಮ್, ಈಗ ಬಾಲಕೃಷ್ಣ ಒಬ್ಬ ಕ್ರಿಮಿನಲ್ ಪೊಲಿಟಿಷಿಯನ್, ಬ್ಲಾಕ್ ಮೇಲ್ ಪೊಲಿಟಿಷಿಯನ್. ಈಗ ಬೆಳೀತಾ ಇರೋಂತ ಕುಡಿಗಳ ಬಗ್ಗೆ ಅಗ್ರವಾಗಿ ಮಾತನಾಡೋದು, ಈ ತರ ಏನೋ ಕ್ಯಾಸೆಟ್ ಇದೆ ರಿಲೀಸ್ ಮಾಡ್ತೀನಿ ಅದು ಮಾಡ್ತೀನಿ ಅಂತೇಳಿ ಬ್ಲಾಕ್ ಮೇಲ್ ಮಾಡೋದು, ಅದು ಅವ್ರ ಯೋಗ್ಯತೆ ಏನು ಅಂತೇಳಿ ಇಡೀ 6.5 ಕೋಟಿ ಜನ ನೋಡ್ತಾ ಇದ್ದಾರೆ. ಯಾಕಂದ್ರೆ ಫಸ್ಟ್ ಸಿಡಿ ಇದೆ ಬಿಡುಗಡೆ ಮಾಡ್ತೀನಿ ಅವ್ರೇನಾದ್ರು ಹೆಚ್ಚು ಕಡಿಮೆ ನನ್ನ ಬಗ್ಗೆ ಮಾತಾಡಿದ್ರೆ ಅಂದ್ರು. ಆಮೇಲೆ ನಿಖಿಲ್ ಕುಮಾರ್ ಅವರ ಪ್ರತಿಕ್ರಿಯೆ ನೋಡಿದ್ಮೇಲೆ ವಾಪಸ್ ಅವ್ರನ್ನ ಕೇಳಿದ್ರೆ ಇಲ್ಲ ನಾನು ಹಂಗೆಲ್ಲ ಹೇಳೇ ಇಲ್ಲ ಅಂತಿದ್ದಾರೆ. ಹೆಚ್ಚು ಕಡಿಮೆ ಏನ್ ಮಾತಾಡ್ತಾರೆ? ಹೆಚ್ಚು ಕಡಿಮೆ ಏನ್ ಮಾತಾಡಿದ್ದಾರೆ ನಿಖಿಲ್ ಅವರು? ಅವರು ಪಕ್ಷದ ಪರವಾಗಿ ಪ್ರಚಾರ ಮಾಡೋದು ತಪ್ಪ? ಎಲ್ಲಾ ರಾಜಕಾರಣಿಗಳು ಮಕ್ಕಳು ಬಂದು ಪ್ರಚಾರ ಮಾಡೋದು ವಾಡಿಕೆ ಮಾಡ್ತಾ ಇದ್ದಾರೆ. ಅವರು ಒಂದು ಅಸೆಟ್, ಪಾರ್ಟಿಗೆ ಅಸೆಟ್. ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಒಂದು ಆಸ್ತಿ. ಸೊ ಅವರು ಪಕ್ಷ ಉಳಿಸ್ಬೇಕು ಅಂತ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಇವ್ರಿಗೆ ಏನೋ ಇವ್ರಿಗೆ ಗಿಲ್ಟಿ ಯಾಕೆ ಇವ್ರಿಗೆ ಕಾಡ್ತದೆ ನೋಡಿ. ಒಟ್ಟಾರೆ ಹೇಳ್ಬೇಕಾದ್ರೆ ಇವರೆಲ್ಲ ಶೋಕಿ ರಾಜಕಾರಣಿಗಳು. ಇವರು ಎಲ್ಲೆಲ್ಲಿ ಸೇರ್ತಿದ್ರು, ಇವರು ಸಮಯ ಇದ್ದಾಗ ಎಲ್ಲಿ ಇಸ್ಬಿಟ್ ಆಡ್ತಿದ್ರು, ಎಲ್ಲಿ ಇವ್ರು ಮಾಡ್ತಿದ್ರು ಅಂತೇಳಿ. ಓಕೆ ಎಸ್ ಥ್ಯಾಂಕ್ ಯು ಮಂಜುನಾಥ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ.